ಒಬ್ಬ ಮನುಷ್ಯ ಚಾಲೆಂಜಾಗಿ ತಗೊಂಡ್ರೆ ಚಾಲೆಂಜಾಗಿ ಕೂತ್ರೆ ಭಗವಂತನೇ ಪ್ರತ್ಯಕ್ಷ ಆಗ್ತಾನೆ. ಏನು ಹೇಳಿ? ಭಗವಂತನೇ ಪ್ರತ್ಯಕ್ಷ ಆಗ್ತಾನೆ. ನಿರಂತರವಾಗಿ ನೀರನ್ನು ಬಂಡೆಯ ಮೇಲೆ ಹರಿಸಿದ್ರೆ ಬಂಡೆಯನ್ನು ಸವಿಸುವಂಥ ಶಕ್ತಿ ನೀರಿಗಿದೆ. ಹಾಗೆ ಮನುಷ್ಯ ಮನಸ್ಸು ಮಾಡಿದರೆ ಯಾವುದು ತಾನೇ ಸಾಧ್ಯವಿಲ್ಲ ಹೇಳಿ. ನಾವು ಇನ್ನೊಬ್ಬರ ಮನೆ ಹಾಳು ಮಾಡೋಕೆ ಅಂತ ಹೋದರೆ ಮೊದಲು ನಮ್ಮನೆ ಹಾಳಾಗ್ತದೆ, ನಮ್ಮನೆ ಹಾಳು ಮಾಡ್ಕೋತೀವಿ. ಅದೇ ಇನ್ನೊಬ್ಬರ ಮನೆ ಉದ್ಧಾರ ಮಾಡೋಕ್ಕೆ ಹೋದರೆ ಮೊದಲು ನಮ್ಮನೆ ಉದ್ಧಾರ ಆಗುತ್ತೆ. ಸೊ ಅದಕ್ಕೆ ಹೇಳೋದು, 10 ಜನರ ಮಧ್ಯೆ ಕುಳಿತು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಬದಲು ಒಂದು ಒಳ್ಳೆಯ ಪುಸ್ತಕ ಓದುವುದು ಉತ್ತಮ ಅಂತೇಳಿ. ಇಲ್ಲವೇ ಹೊಲ ಗದ್ದೆ ಕೆಲಸ ಮಾಡುವುದು ಉತ್ತಮ. ಏನಂತೀರಾ ಸ್ನೇಹಿತರೆ? ಇನ್ನೊಬ್ಬರ ಮನೆ ಕಿಟಕಿ ಗಾಜಿಗೆ ಕಲ್ಲು ಒಗೆಯೋದಕ್ಕಿಂತ ಮೊದಲು ಯೋಚಿಸಿ ನೀವು ಕೂಡ ಗಾಜಿನ ಮನೆಯಲ್ಲೇ ಕುಳಿತಿರುವುದು ಅಂತ.